ನಮಸ್ಕಾರ. ಎಲ್ಲರಿಗೂ ಇಂಚರ ಕನ್ನಡ ಭಾಷಾ ಲೋಕಕ್ಕೆ ಸ್ವಾಗತ. ವಿಶ್ವ ಸಂಗೀತ ದಿನದ ಪ್ರಯುಕ್ತ ಇಂದು ನಾನು ನಮ್ಮ ಕರ್ನಾಟಕ ಮೂಲದ ದಾಸಶ್ರೇಷ್ಠರು, ಹರಿದಾಸ ಸಾಹಿತ್ಯದ ಪ್ರಮುಖರು ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹರೆಂದೇ ಕರೆಸಿಕೊಂಡಿರುವ ಪುರಂದರದಾಸರ ಚರಿತ್ರೆಯನ್ನು ಸರಳವಾಗಿ ನಿಮಗೆಲ್ಲರಿಗೂ ಪರಿಚಯಿಸುವ ಪ್ರಯತ್ನ ಮಾಡುತ್ತೇನೆ. ಪುರಂದರದಾಸರ ಸ್ಮರಣೆಯಲ್ಲಿ ಅವರ ಸಂಗೀತ ಸಾಧನೆ ಮತ್ತು ಅವರ ಜೀವನದ ಕಥೆಯನ್ನಂತೂ ಖಂಡಿತ ಹೇಳುತ್ತೇನೆ. ಅಷ್ಟೇ ಅಲ್ಲ, ಅವರ ರಚನೆಯ ಕೆಲವು ಗೀತೆಗಳನ್ನು ನನ್ನ ಆತ್ಮೀಯರು ಬಹಳ ಸುಮಧುರವಾಗಿ ಹಾಡಿರುವುದನ್ನು ನಿಮ್ಮೊಂದಿಗೆ ಇಂದು ನಾನು ಹಂಚಿಕೊಳ್ಳುತ್ತೇನೆ. ಎಲ್ಲರೂ ಪ್ರೀತಿಯಿಂದ ಮಧುರವಾಗಿ ಹಾಡಿರುವ ಈ ರಚನೆಗಳನ್ನು ಆನಂದಿಸಲು ಈ ನಿರೂಪಣೆಯನ್ನು ಕೊನೆಯವರೆಗೂ ವೀಕ್ಷಿಸಬೇಕಾಗಿ ನನ್ನ ವಿನಂತಿ. ಪುರಂದರದಾಸರ ಕಾಲ ಖಚಿತವಾಗಿ ಎಲ್ಲೂ ತಿಳಿದು ಬಂದಿಲ್ಲ. ಜನನ 1484ರಲ್ಲಿ ಆಯಿತೆಂದು ಮತ್ತು ತಿರೋಧಾನ 1564ರಲ್ಲಿ ಆಗಿರಬಹುದೆಂಬ ಸಾಮಾನ್ಯವಾದ ನಂಬಿಕೆ ಇದೆ. ಪುರಂದರದಾಸರು ಈಗಿನ ಶಿವಮೊಗ್ಗದ ತೀರ್ಥಹಳ್ಳಿಯ ನಿವಾಸಿಯಾಗಿದ್ದರು. ಪುರಂದರದಾಸರ ಮೂಲ ಹೆಸರು ಶ್ರೀನಿವಾಸ ನಾಯಕ. ಆಗರ್ಭ ಶ್ರೀಮಂತನಾಗಿದ್ದ ಶ್ರೀನಿವಾಸ ನಾಯಕ ರತ್ನವಜ್ರಗಳ ವ್ಯಾಪಾರಿಯಾಗಿದ್ದನು. ಲೇವಾದೇವಿ ವ್ಯವಹಾರ ಹೊಂದಿದ್ದ ವರದಪ್ಪ ನಾಯಕ ಮತ್ತು ರುಕ್ಮಿಣಿ ಅಥವಾ ಲಕ್ಷ್ಮೀದೇವಿ ದಂಪತಿಗಳಿಗೆ ಬಹಳ ದಿನಗಳ ನಂತರ ತಿರುಪತಿ ತಿಮ್ಮಪ್ಪನಿಗೆ ಸತತ ಪ್ರಾರ್ಥನೆಯ ಕೃಪೆಯಿಂದ ಜನಿಸಿದ ಮಗ ಶ್ರೀನಿವಾಸ ನಾಯಕ. ಬೆಳೆದು ದೊಡ್ಡವನಾದ ನಂತರ ಆತನೂ ಸಹ ಅದೇ ವೃತ್ತಿಯನ್ನು ಮುಂದುವರೆಸಿದ. ಆತ ಬಹಳ ಜಿಪುಣ ಎಂದರೆ ಏನೆಂದು ಯೋಚಿಸುತ್ತಿದ್ದೀರಾ? ಜಿಪುಣ ಎಂದರೆ ಯಾರಿಗೂ ಏನನ್ನೂ ಕೊಡದೆ, ತನ್ನ ಅವಶ್ಯಕತೆಗಳಿಗೂ ಸಹ ಖರ್ಚು ಮಾಡದೆ ಹಣವನ್ನು ಕೂಡಿಡುವ ಸ್ವಭಾವದ ಮನುಷ್ಯ. ಆತನ ಪತ್ನಿಯ ಹೆಸರು ಸರಸ್ವತಿ ಬಾಯಿ. ಒಮ್ಮೆ ಸರಸ್ವತಿ ಬಾಯಿ ಒಬ್ಬ ಬಡ ಬ್ರಾಹ್ಮಣನಿಗೆ ಸಹಾಯ ಮಾಡುವ ಉದ್ದೇಶದಿಂದ ತನ್ನ ಮೂಗುತಿಯನ್ನು ಅವನಿಗೆ ಕೊಡುತ್ತಾಳೆ. ಆ ಬಡ ಬ್ರಾಹ್ಮಣ ಮೂಗುತಿಯನ್ನು ಶ್ರೀನಿವಾಸನ ಅಂಗಡಿಗೆ ಒಯ್ದು ಅದನ್ನು ಅಡವಿಡಲು ಪ್ರಯತ್ನಿಸುತ್ತಾನೆ. ಶ್ರೀನಿವಾಸ ನಾಯಕ ಆ ಮೂಗುತಿಯನ್ನು ಗುರುತಿಸಿ ಹಣವನ್ನು ಮರುದಿನ ಪಡೆಯಲು ಆ ಬ್ರಾಹ್ಮಣನಿಗೆ ಹೇಳುತ್ತಾನೆ. ಅದನ್ನು ಒಂದು ಡಬ್ಬಿಯಲ್ಲಿಟ್ಟು ಆ ಕ್ಷಣವೇ ಮನೆಗೆ ಬಂದು ಪತ್ನಿಯ ಬಳಿ ಆ ಮೂಗುತಿಯನ್ನು ತೋರಿಸಲು ಕೇಳುತ್ತಾನೆ. ಹೆದರಿದ ಹೆಂಡತಿ ಸ್ನಾನ ಮಾಡುವಾಗ ಮೂಗುತಿಯನ್ನು ತೆಗೆದಿಟ್ಟಿದ್ದೆ ತರುತ್ತೇನೆ ಎಂದು ಒಳಗೆ ಹೋಗಿ ಸ್ನಾನದ ಕೊಠಡಿಯಲ್ಲಿ ವಿಷವನ್ನು ಕುಡಿಯುವ ಪ್ರಯತ್ನ ಮಾಡುತ್ತಾಳೆ. ಆಗ ವಿಷದ ಬಟ್ಟಲಿನೊಳಗೆ ಮೇಲಿನಿಂದ ಮೂಗುತಿ ಬೀಳುತ್ತದೆ. ಸಂತೋಷದಿಂದ ಸರಸ್ವತಿ ಬಾಯಿ ಅದನ್ನು ತಂದು ಶ್ರೀನಿವಾಸನಿಗೆ ಕೊಡುತ್ತಾಳೆ. ಅಂಗಡಿಗೆ ಹಿಂದಿರುಗಿ ಬಂದು ಆತ ನೋಡಿದಾಗ ಆ ಡಬ್ಬಿಯಲ್ಲಿ ಮುಚ್ಚಿಟ್ಟಿದ್ದ ಮೂಗುತಿ ಮಾಯವಾಗಿರುತ್ತದೆ. ಆಗ ಆತನಿಗೆ ಬಂದ ಬ್ರಾಹ್ಮಣ ಬೇರೆ ಯಾರೂ ಅಲ್ಲ, ಬ್ರಾಹ್ಮಣನ ವೇಷದಲ್ಲಿ ಸ್ವತಃ ನಾರಾಯಣನೇ ಬಂದಿದ್ದನು ಎಂಬ ಅರಿವಾಗುತ್ತದೆ. ತನ್ನ ಬಗ್ಗೆ ತಾನೇ ನಾಚಿಕೆ ಪಟ್ಟುಕೊಂಡು ಶ್ರೀಮಂತಿಕೆಯನ್ನು ತೊರೆದು ಹರಿದಾಸನಾಗುವ ನಿರ್ಧಾರ ಮಾಡುತ್ತಾನೆ. ಆ ಪರಿ ಜಿಪುಣನಾಗಿದ್ದ ಶ್ರೀನಿವಾಸ ನಾಯಕ ಸಕಲ ಆಸ್ತಿಪಾಸ್ತಿಗಳು ಕ್ಷಣಿಕ ಮತ್ತು ತೃಣಸಮಾನವೆಂದು ಪರಿಗಣಿಸಿ ಸಂಸಾರವನ್ನು ತೊರೆಯುತ್ತಾನೆ. ವ್ಯಾಸರಾಯರ ಬಳಿ ದಾಸದೀಕ್ಷೆ ಕೋರಿ ಪುರಂದರದಾಸರಾಗುತ್ತಾರೆ. ವ್ಯಾಸರಾಯರು, ವಾದಿರಾಜರು, ಅಣ್ಣಮಾಚಾರ್ಯರು, ಕನಕದಾಸರು ಮುಂತಾದ ಪ್ರಖ್ಯಾತ ವಾಗ್ಗೇಯಕಾರರ ಸಮಕಾಲೀನರೂ ಆಗಿದ್ದ ಅವರು ಮಧ್ವ ಸಿದ್ಧಾಂತದ ಪ್ರತಿಪಾದಕರಷ್ಟೇ ಅಲ್ಲ, ಹರಿದಾಸ ಸಾಹಿತ್ಯದ ಪ್ರಮುಖರೂ ಸಹ ಆಗಿದ್ದರು. ಶಾಸ್ತ್ರೀಯ ಸಂಗೀತವನ್ನು ಸಾಮಾನ್ಯರಿಗೆ ಪರಿಚಯ ಮಾಡಿಕೊಡಲು ಯತ್ನಿಸಿದ ಪುರಂದರದಾಸರು ಪುರಂದರ ವಿಠಲ ಎಂಬ ಅಂಕಿತನಾಮ ಪಡೆದು ಅನೇಕ ರಚನೆಗಳನ್ನು ಮಾಡಿರುವ ಕರ್ನಾಟಕ ಸಂಗೀತ ಪಿತಾಮಹ ಎಂದೇ ಪ್ರಸಿದ್ಧ. ಸಂಗೀತಾಭ್ಯಾಸವನ್ನು ಪ್ರಾರಂಭ ಮಾಡಿದಾಗ ಕಲಿಯುವ ಮಾಯಾಮಾಳವ ಗೌಳ ರಾಗವನ್ನು ಮುಖ್ಯ ರಾಗವನ್ನಾಗಿ ಪರಿಚಯಿಸಿದವರೇ ಪುರಂದರದಾಸರು. ಇವರ ಕಾಲಕ್ಕೆ ಮುಂಚೆ ಗೀತೆಗಳೆಲ್ಲ ಸಂಸ್ಕೃತ ಭಾಷೆಯಲ್ಲಿತ್ತು. ಪುರಂದರದಾಸರು ಅವರ ರಚನೆಗಳಿಗೆ ಕನ್ನಡವನ್ನೇ ಬಳಸಿಕೊಂಡರು. ಇದು ನಾವು ಕನ್ನಡಿಗರಾಗಿ ಹೆಮ್ಮೆಯಿಂದ ಸಂಭ್ರಮಿಸಬೇಕಾದ ವಿಚಾರ. ಪುರಂದರದಾಸರು ಸುಮಾರು 4,75,000 ಕೃತಿಗಳನ್ನು ರಚಿಸಿದ್ದಾರೆ ಎನ್ನಲಾಗುತ್ತದೆ. ಅದರಲ್ಲಿ ಸದ್ಯ ಸುಮಾರು 1000ರಿಂದ 2000 ಕೃತಿಗಳು ಮಾತ್ರ ಈಗ ಲಭ್ಯವಿದೆ. ದಾಸರ ಕೃತಿಗಳಲ್ಲಿ ಇವರು ಸರಳೆ ವರಸೆ, ಗೀತೆಗಳು, ಕೀರ್ತನೆ, ಉಗಾಭೋಗ, ಗದ್ಯ ಮುಂತಾದ ಶೈಲಿಯಲ್ಲಿ ದೇವರ ಸ್ತುತಿ, ನಿಂದಾಸ್ತುತಿ, ನೀತಿ ಕವನ, ಒಗಟಿನ ಕವನ, ಸಂದೇಶಪೂರಿತ ಕೃತಿ, ಕರ್ತವ್ಯ ಸೂಚಕ ಕೃತಿ, ಪ್ರಕೃತಿ ಪರಿಚಯ ಮುಂತಾದವುಗಳನ್ನು ರಚಿಸಿದ್ದಾರೆ.
ವ್ಯಾಸರಾಯರು ಇವರ ಕೃತಿಗಳನ್ನು ಪುರಂದರೋಪನಿಷತ್ ಎಂದೇ ಕರೆದಿದ್ದಾರೆ. ಆಡು ಮುಟ್ಟಿದ ಸೊಪ್ಪಿಲ್ಲ ಎಂಬಂತೆ ಅವರ ಕೃತಿಗಳಲ್ಲಿ ಸಿಗದ ವಿಷಯವೇ ಇಲ್ಲ. ಅವರ ಅಂಬಿಗಾ ನಾನಿನ್ನ ನಂಬಿದೆ ಕೃತಿಯಲ್ಲಿ ದೋಣಿ ಮತ್ತು ಅಂಬಿಗಾ ಮಾತ್ರ ಮೇಲ್ನೋಟಕ್ಕೆ ಕಂಡರೂ ಅದರಲ್ಲಿ ಜೀವನವೆಂಬ ನೌಕೆಯನ್ನು ನಡೆಸುವ ಪರಮಾತ್ಮನೇ ಅಂಬಿಗಾ ಎಂಬ ಆಧ್ಯಾತ್ಮದ ವಿಷಯ ಅಡಗಿದೆ. ಚಾಡಿ ಹೇಳುವ ನೀಚ ನಾಲಿಗೆಯನ್ನು ಸಹ ಇವರು ತಿದ್ದಲು ಪ್ರಯತ್ನಿಸಿದ್ದಾರೆ. ರಾಗಿ ತಂದೀರ ಕೃತಿಯಲ್ಲಿ ನಾವು ಮಾಡಬೇಕಾದ ಕರ್ತವ್ಯವನ್ನು ವಿವರಿಸಿದ್ದಾರೆ. ನೈವೇದ್ಯವ ಕೊಳ್ಳಿರೋ ಕೃತಿಯಲ್ಲಿ ನೈವೇದ್ಯದ ಅರ್ಪಣೆಯ ಕ್ರಮವನ್ನು ವಿವರಿಸಿದ್ದಾರೆ. ಮಡಿ ಮಡಿ ಎಂದು ಅಡಿಗಡಿ ಕಾರುವೆ ಎಂಬ ಕೃತಿಯಲ್ಲಿ ಬೂಟಾಟಿಕೆ ಮಡಿಯ ನಿಂದನೆಯನ್ನು ಮಾಡಿದ್ದಾರೆ. ಈಗ ನಾವು ದಕ್ಷಿಣ ಭಾರತದ ಶಾಸ್ತ್ರೀಯ ಸಂಗೀತದಲ್ಲಿ ಅಳಿಸಲಾಗದ ಛಾಪನ್ನು ಮೂಡಿಸಿರುವ ಪುರಂದರದಾಸರ ಕೃತಿಗಳನ್ನು ಕೇಳಿ ಆನಂದಿಸೋಣ. ಮೊದಲಿಗೆ ಹೈದರಾಬಾದಿನಲ್ಲಿ ನಮ್ಮ ಸಾಮೀಪ್ಯದಲ್ಲಿರುವ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಶಿಕ್ಷಕಿ ದೀಪಾ ರಮೇಶ್ ಅವರಿಂದ ಗಣಪತಿಯ ಆವಾಹನೆಯ ಒಂದು ಸುಂದರ ಕೃತಿ. ಗಜವದನ ಬೇಡುವೆ ಗೌರಿತನಯ ತ್ರಿಜಗವಂದಿತನೆ ಸುಜನರ ಪೊರೆವನೆ. ಗಜವದನ ಬೇಡುವೆ ಗೌರಿತನಯ ತ್ರಿಜಗವಂದಿತನೆ ಸುಜನರ ಪೊರೆವನೆ. ಗಜವದನ ಬೇಡುವೆ ಬೇಡುವೆ. ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ. ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ. ಗಜವದನ ಬೇಡುವೆ ಗೌರಿತನಯ ತ್ರಿಜಗವಂದಿತನೆ ಸುಜನರ ಪೊರೆವನೆ. ಗಜವದನ ಬೇಡುವೆ ಬೇಡುವೆ. ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೆ. ಆದರದಿಂದಲಿ ಸರಸಿ ಜನಾಭಶ್ರೀ ಪುರಂದರ ವಿಠಲನ. ಸರಸಿ ಜನಾಭಶ್ರೀ ಪುರಂದರ ವಿಠಲನ. ನಿರತ ನೆನೆಯುವಂತೆ ನೀದಯ ಮಾಡೋ. ಸರಸಿ ಜನಾಭಶ್ರೀ ಪುರಂದರ ವಿಠಲನ. ನಿರತ ನೆನೆಯುವಂತೆ ನೀದಯ ಮಾಡೋ. ಗಜವದನ ಬೇಡುವೆ ಸರಸಿ ಜನಾಭಶ್ರೀ ಪುರಂದರ ವಿಠಲನ. ನಿರತ ನೆನೆಯುವಂತೆ ನೀದಯ ಮಾಡೋ. ಗಜವದನ ಬೇಡುವೆ ಗೌರಿತನಯ ತ್ರಿಜಗವಂದಿತನೆ ಸುಜನರ ಪೊರೆವನೆ. ಗಜವದನ ಬೇಡುವೆ ಬೇಡುವೆ. ನನ್ನ ಬಾಲ್ಯದ ಸ್ನೇಹಿತೆ, ಬೆಂಗಳೂರಿನ ಮೂಲದ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಶಿಕ್ಷಕಿ ಮತ್ತು ಗಾಯಕಿ ನಯನಾ ಮೂರ್ತಿ ಅವರಿಂದ ಪುರಂದರದಾಸರ ಒಂದು ಮನಮೋಹಕ ಭಕ್ತಿಗೀತೆ. ಎಲ್ರಿಗೂ ನಮಸ್ಕಾರ. ರಚನೆ ದೃಷ್ಟಿ ನಿನ್ನ ಪಾದದಲ್ಲಿ ಹಾಡ್ತಾ ಇದ್ದೇನೆ. ಇದು ಶಿವರಂಜನಿ ರಾಗದಲ್ಲಿ ಇದೆ.
ಕೆಟ್ಟ ಮಾತು ಕಿವಿಗೆ ಕೇಳಿಸದಾಂಗೆ, ಕೆಟ್ಟ ಮಾತು ಕಿವಿಗೆ ಕೇಳಿಸದಾಂಗೆ, ಮನ ಕಟ್ಟಿ ಸಯ್ಯ ನಿನ್ನ ಪಾದ ಬಿಡದಾಂಗೆ, ಮನ ಕಟ್ಟಿ ಸಯ್ಯ ನಿನ್ನ ಪಾದ ಬಿಡದಾಂಗೆ ಕೃಷ್ಣ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ ಕೃಷ್ಣ, ದುಷ್ಟ ಜನ ಸಂಗಗಳ ಬಿಡೋ ಹಾಂಗೆ ಕೃಷ್ಣ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ. ದಿಟ್ಟನಾಗಿ ಕೈಯ ನೆತ್ತಿ ಕೊಡೋ ಹಾಂಗೆ ಕೃಷ್ಣ, ನಿನ್ನ ಪೂಜೆಯನ್ನು ಮಾಡೋ ಹಾಂಗೆ, ದಿಟ್ಟನಾಗಿ ಕೈಯ ನೆತ್ತಿ ಕೊಡೋ ಹಾಂಗೆ ಕೃಷ್ಣ, ನಿನ್ನ ಪೂಜೆಯನ್ನು ಮಾಡೋ ಹಾಂಗೆ. ಭ್ರಷ್ಟನಾಗಿ ನಾಲ್ವರೋಳು ತಿರುಗದ ಹಾಂಗೆ, ಭ್ರಷ್ಟನಾಗಿ ನಾಲ್ವರೋಳು ತಿರುಗದ ಹಾಂಗೆ, ಬಲು ಶಿಷ್ಟ ಜನ ಸೇವೆಯನ್ನು ಮಾಡೋ ಹಾಗೆ, ಬಲು ಶಿಷ್ಟ ಜನ ಸೇವೆಯನ್ನು ಮಾಡೋ ಹಾಗೆ ಕೃಷ್ಣ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. ಹುಟ್ಟಿಸಿದ ತಾಯಿ ತಂದೆಯಲ್ಲೋ ನೀನು, ಹೊಟ್ಟೆಗಾಗಿ ದೈನ್ಯ ಪಡಲಾರೆ ನಾನು, ಹುಟ್ಟಿಸಿದ ತಾಯಿ ತಂದೆಯಲ್ಲೋ ನೀನು, ಹೊಟ್ಟೆಗಾಗಿ ದೈನ್ಯ ಪಡಲಾರೆ ನಾನು, ಪಟ್ಟೆ ಪಟ್ಟಾವಳಿ ಬೇಡಲಿಲ್ಲ ನಾನು, ಪಟ್ಟೆ ಪಟ್ಟಾವಳಿ ಬೇಡಲಿಲ್ಲ ನಾನು, ಹುಟ್ಟು ಅಭಿಮಾನಗಳ ಕಾಯೋ ನೀನು, ಗುಟ್ಟು ಅಭಿಮಾನಗಳ ಕಾಯೋ ನೀನು, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ. ದಟ್ಟ ನಡು ನೀರೊಳಗೆ ಈಸಲಾರೆ ನಾನು, ಕಟ್ಟೆ ಸೇರಿಸಬೇಕಯ್ಯ ನೀನು, ನಟ್ಟ ನಡು ನೀರೊಳಗೆ ಈಸಲಾರೆ ನಾನು, ಕಟ್ಟೆ ಸೇರಿಸಬೇಕಯ್ಯ ನೀನು, ಬೆಟ್ಟದಂಥ ಪಾಪಗಳ ಪೊತ್ತಿರುವೆ ನಾನು, ಬೆಟ್ಟದಂಥ ಪಾಪಗಳ ಪೊತ್ತಿರುವೆ ನಾನು, ಸುಟ್ಟು ಬಿಡು ಪುರಂದರ ವಿಠಲ ನೀನು, ಸುಟ್ಟು ಬಿಡು ಪುರಂದರ ವಿಠಲ ನೀನು, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ, ದುಷ್ಟ ಜನ ಸಂಗಗಳ ಬಿಡೋ ಹಾಗೆ ಕೃಷ್ಣ, ದೃಷ್ಟಿ ನಿನ್ನ ಪಾದದಲ್ಲಿ, ದೃಷ್ಟಿ ನಿನ್ನ ಪಾದದಲ್ಲಿ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ, ಕೃಷ್ಣ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಯಾರಿಗೆ ಗೊತ್ತಿಲ್ಲ ಹೇಳಿ? ತುಮಕೂರು ಮೂಲದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಗಮಕ ಕಲಾವಿದೆ ಹಾಗೂ ಶಿಕ್ಷಕಿ ಸಾವಿತ್ರಿ ವಿಜಯಕುಮಾರ್ ಹಾಡಿರುವ ಪುರಂದರದಾಸರ ದೇವರ ನಾಮವನ್ನು ಈಗ ನಾವು ಕೇಳೋಣ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ, ಹೆಜ್ಜೆಯ ಕಾಲ್ಗಳ ಧ್ವನಿಯನ್ನು ಮಾಡುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ
ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಲು ಗದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುವ ಸಾಧು ಸಜ್ಜನಕ್ಕೆ ಚಿತ್ತದಿ ಹೊಳೆಯುವ ಪುತ್ತಳಿಗೊಮ್ಮೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಜನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ತೊಟ್ಟು ಕಂಕಣ ಕೈಯನು ತಿರುವುತ ಬಾರೆ ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಡಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಆ ನಮ್ಮ ತಾಯಿ ಪದ್ಮಾ ನಾಗರಾಜ್ ಅವರು ಪುರಂದರದಾಸರ ಅಪರೂಪದ ಒಂದು ನೀತಿ ಕವನವನ್ನು ಹಾಡಿದ್ದಾರೆ. ನಂದತನಯ ಗೋವಿಂದನ ಭಜಿಪುದು ಆನಂದವಾದ ಮಿಠಾಯಿ. ನಂದತನಯ ಗೋವಿಂದನ ಭಜಿಪುದು ಆನಂದವಾದ ಮಿಠಾಯಿ. ಬಂಧಗಳನುಭವ ರೋಗಗಳೆಲ್ಲ ನಿಂದಿಪುದಿ ಮಿಠಾಯಿ. ಬಂಧಗಳನುಭವ ರೋಗಗಳೆಲ್ಲ ನಿಂದಿಪುದಿ ಮಿಠಾಯಿ. ನಂದತನಯ ಗೋವಿಂದನ ಭಜಿಪುದು ಆನಂದವಾದ ಮಿಠಾಯಿ. ದಧಿಕ್ಷೀರಗಳಿಗಿಂತಲೂ ಬಹು ಅಧಿಕವಾದ ಮಿಠಾಯಿ. ಕದಳಿ ದ್ರಾಕ್ಷಿ ಖರ್ಜೂರ ರಸಗಳನ್ನು ಮೀರುವುದಿ ಮಿಠಾಯಿ. ಪಂಚಭಕ್ಷಗಳ ಷಡ್ರಸಾನಗಳ ಮಿಂಚಿದಂತ ಮಿಠಾಯಿ. ಕಂಚೀಶನೆ ರಕ್ಷಿಸು ಎಂದು ಸಿರುವವರ ಅಂಜಿಕೆ ಬಿಡಿಪ ಮಿಠಾಯಿ. ನಂದತನಯ ಗೋವಿಂದನ ಭಜಿಪುದು ಆನಂದವಾದ ಮಿಠಾಯಿ. ಜಪತಪ ಸಾಧನೆಗಳಿಗಿಂತಲೂ ಬಹು ಅಪರೂಪದ ಮಿಠಾಯಿ. ಜಿಪುಣಮತಿಗಳಿಗೆ ಸಾಧ್ಯವಲ್ಲದಿಹ ಪುರಂದರ ವಿಠಲ ಮಿಠಾಯಿ. ಜಿಪುಣಮತಿಗಳಿಗೆ ಸಾಧ್ಯವಲ್ಲದಿಹ ಪುರಂದರ ವಿಠಲ ಮಿಠಾಯಿ. ನಂದತನಯ ಗೋವಿಂದನ ಭಜಿಪುದು ಆನಂದವಾದ ಮಿಠಾಯಿ. ಆನಂದವಾದ ಮಿಠಾಯಿ. ಆನಂದವಾದ ಮಿಠಾಯಿ. ಬೆಂಗಳೂರು ಮೂಲದ ನಿವೃತ್ತ ಬ್ಯಾಂಕ್ ಉದ್ಯೋಗಿ ಮತ್ತು ಭಾವಸಾಗರ ಸಂಗೀತ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಮತ್ತು ಹವ್ಯಾಸಿ ಕಲಾವಿದ ರಾಜಶೇಖರ್ ಮೂರ್ತಿ ಅವರು ಹಾಡಿರುವ ಜಾನಪದ ಶೈಲಿಯ ಒಂದು ಒಗಟಿನ ಗೀತೆ. ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ. ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ. ಜೋಡು ಹೆಂಡರಂಜಿ ಓಡಿ ಹೋಗುವಾಗ. ಜೋಡಿ ಹೆಂಡರಂಜಿ
ಓಡಿ ಹೋಗುವಾಗ ಗೋಡೆ ಬಿತ್ತು ಬಯಲಾಯಿತಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಚಿಕ್ಕದಲ್ಲ. ಎಚ್ಚರಗೊಳ್ಳಲಿಲ್ಲ ಮನವೇ ಹುಚ್ಚನಾದೆನಲ್ಲ, ಎಚ್ಚರಗೊಳ್ಳಲಿಲ್ಲ ಮನವೇ ಹುಚ್ಚನಾದೆನಲ್ಲ. ಅಚ್ಚಿನೊಳಗೆ ಮೆಚ್ಚು, ಮೆಚ್ಚಿನೊಳಗೆ ಅಚ್ಚು, ಅಚ್ಚಿನೊಳಗೆ ಮೆಚ್ಚು, ಮೆಚ್ಚಿನೊಳಗೆ ಅಚ್ಚು. ಚಿಚ್ಚೆದ್ದು ಹೋಯಿತಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ. ಮುಪ್ಪು ಬಂದಿತಲ್ಲ, ಮುಪ್ಪು ಬಂದಿತಲ್ಲ, ಪಾಯಸ ತಪ್ಪದೆ ಉಣಲಿಲ್ಲ. ಮುಪ್ಪು ಬಂದಿತಲ್ಲ, ಪಾಯಸ ತಪ್ಪದೆ ಉಣಲಿಲ್ಲ. ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ದೊಪ್ಪನೆ ಬಿತ್ತಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ. ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ. ಯೋಗವು ಬಂತಲ್ಲ, ಯೋಗವು ಬಂತಲ್ಲ, ಬದುಕು ವಿಭಾಗವಾಯಿತಲ್ಲ. ಯೋಗವು ಬಂತಲ್ಲ, ಬದುಕು ವಿಭಾಗವಾಯಿತಲ್ಲ. ಭೋಗಿಶಯನ ಶ್ರೀ ಪುರಂದರ ವಿಠಲನ, ಭೋಗಿಶಯನ ಶ್ರೀ ಪುರಂದರ ವಿಠಲನ ಆಗ ನೆನೆಯಲಿಲ್ಲ. ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ. ಜೋಡು ಕೆಂಡರಂಜಿ ಓಡಿ ಹೋಗುವಾಗ, ಜೋಡು ಕೆಂಡರಂಜಿ ಓಡಿ ಹೋಗುವಾಗ, ಗೋಡೆ ಬಿದ್ದು ಬಯಲಾಯಿತಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ. ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ. ಕೊನೆಯದಾಗಿ ಬೆಂಗಳೂರು ಮೂಲದ ನಿವೃತ್ತ BSNL ಉದ್ಯೋಗಿ ಮತ್ತು ಹವ್ಯಾಸಿ ಕಲಾವಿದೆ ಪದ್ಮಿನಿ ವಿ ಅವರು ಪ್ರೀತಿಯಿಂದ ಹಾಡಿರುವ ಪುರಂದರದಾಸರ ದೇವರ ನಾಮ. ನೀಲ ನೀಲ ಮೇಘ ಶ್ಯಾಮ ಓಡಿ ಓಡಿ ಬಾ, ನೀಲಾದೇವಿ ರಮಣನೇ ನಿಗಮ ವೇದ್ಯ ಬಾ. ನೀಲ ನೀಲ ಮೇಘ ಶ್ಯಾಮ ಓಡಿ ಓಡಿ ಬಾ, ನೀಲಾದೇವಿ ರಮಣನೇ ನಿಗಮ ವೇದ್ಯ ಬಾ. ಬಾಯಿ ಬಾಯಿ ಪುಟ್ಟ ಬಾಯಿ ಮಣ್ಣನುಂಡ ಬಾಯಿ, ಬಾಯಿ ಬಾಯಿ ಪುಟ್ಟ ಬಾಯಿ ಮಣ್ಣನುಂಡ ಬಾಯಿ. ಮಣ್ಣು ಕಾಣಲಿಲ್ಲ ಜಗವ ಕಂಡಳು ತಾಯಿ. ಬಾಯಿ ಬಾಯಿ ಪುಟ್ಟ ಬಾಯಿ ಮಣ್ಣನುಂಡ ಬಾಯಿ, ಮಣ್ಣು ಕಾಣಲಿಲ್ಲ ಜಗವ ಕಂಡಳು ತಾಯಿ. ನೀಲ 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 ಮೇಘ ಶ್ಯಾಮ ಓಡಿ ಓಡಿ ಬಾ, ನೀಲಾದೇವಿ ರಮಣನೇ ನಿಗಮ ವೇದ್ಯ ಬಾ. ದೂರ ದೂರ ದುರಿತಕ್ಕೆ ದೂರ ನಿನ್ನ ನಾಮ, ದೂರ ದೂರ ದುರಿತಕ್ಕೆ ದೂರ ನಿನ್ನ ನಾಮ. ಸಾರಿ ಸಾರಿ ಬಜಿಪೆನೋ ಕೊರೆಯೋ ಮೇಘ ಶ್ಯಾಮ, ದೂರ ದೂರ ದುರಿತಕ್ಕೆ ದೂರ ನಿನ್ನ ನಾಮ. ಸಾರಿ ಸಾರಿ ಬಜಿಪೆನೋ ಕೊರೆಯೋ ಮೇಘ ಶ್ಯಾಮ. ನೀಲ 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 ಮೇಘ ಶ್ಯಾಮ ಓಡಿ ಓಡಿ ಬಾ, ನೀಲಾದೇವಿ ರಮಣನೇ ನಿಗಮ ವೇದ್ಯ ಬಾ. ಸತ್ಯ 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 ರಮಣ ಸತ್ಯ ಸಂಕಲ್ಪನೆ, ಸತ್ಯ 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 ರಮಣ ಸತ್ಯ ಸಂಕಲ್ಪನೆ. ಸತ್ಯ ನಿತ್ಯ ತೋರೋ ತಂದೆ ಪುರಂದರ ವಿಠಲನೆ, ಸತ್ಯ 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 ನಿತ್ಯ ಸತ್ಯ ಸಂಕಲ್ಪನೆ. ಸತ್ಯ ನಿತ್ಯ ತೋರೋ ತಂದೆ ಪುರಂದರ ವಿಠಲನೆ. ನೀಲ ನೀಲ ಮೇಘ ಶ್ಯಾಮ ಓಡಿ ಓಡಿ ಬಾ, ನೀಲಾದೇವಿ ರಮಣನೇ ನಿಗಮ ವೇದ್ಯ ಬಾ. ನೀಲ ನೀಲ ಮೇಘ ಶ್ಯಾಮ ಓಡಿ ಓಡಿ ಬಾ, ನೀಲಾದೇವಿ ರಮಣನೇ ನಿಗಮ ವೇದ್ಯ ಬಾ. ನೀಲಾದೇವಿ ರಮಣನೇ ನಿಗಮ ವೇದ್ಯ ಬಾ.
ನೀಲಾದೇವಿ ರಮಣನೇ ನಿಗಮ ವೇದ್ಯ ಬಾ. ಎಲ್ಲರೂ ತಮ್ಮ ಕೆಲಸಗಳ ಮಧ್ಯೆ ನನ್ನ ಕೋರಿಕೆಗೆ ಸಮ್ಮತಿಸಿ ಬಹಳ ಸುಂದರವಾಗಿ ಪುರಂದರದಾಸರ ಕೃತಿಗಳನ್ನು ಹಾಡಿರುವುದನ್ನು ನನ್ನ ವಾಹಿನಿಯ ಮೂಲಕ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುವುದು ನನಗೆ ಬಹಳ ಹೆಮ್ಮೆಯ ವಿಚಾರ. ಪುರಂದರದಾಸರಂತಹ ಮಹಾಪುರುಷರನ್ನು ಈ ಜಗತ್ತಿಗೆ ಪರಿಚಯಿಸಿದ ನಮ್ಮ ಭಾಷೆ ಮತ್ತು ನಮ್ಮ ನಾಡೇ ಧನ್ಯ. ಎಲ್ಲರಿಗೂ ವಿಶ್ವ ಸಂಗೀತ ದಿನದ ಹಾರ್ದಿಕ ಶುಭಾಶಯಗಳು. ನನ್ನ ವಾಹಿನಿಯ ಕರ್ನಾಟಕದ ಅನುಭವಗಳ ಭಾಗದ ಇಂದಿನ ಪ್ರಸ್ತುತಿ ಹೇಗಿತ್ತು? ನಮ್ಮ ಕನ್ನಡ ಮತ್ತು ಕರ್ನಾಟಕವನ್ನು ಕುರಿತ ಕಥೆಗಳು ಮತ್ತು ವಿಶೇಷತೆಗಳೊಂದಿಗೆ ಬಹಳ ಬೇಗ ಬರ್ತೀನಿ. ನನ್ನ ವಿಚಾರಗಳು, ಅನಿಸಿಕೆಗಳು ಮತ್ತು ಅನುಭವಗಳ ಹಂಚಿಕೆಗೆ ಸ್ಪಂದಿಸಲು ಇನ್ಸ್ಟಾಗ್ರಾಂನಲ್ಲಿ ನನ್ನನ್ನು ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಕರ್ನಾಟಕದ ಅನುಭವದೊಂದಿಗೆ ಬಹಳ ಬೇಗ ಬರ್ತೀನಿ. ಧನ್ಯವಾದಗಳು.